ಆಕಾಶವಾಣಿ ಭದ್ವಾ ಕನ್ನಡಿಗರು ಕನ್ನಡಾಭಿಮಾನವನ್ನ ವ್ಯಕ್ತಪಡಿಸಿದ ಹೊರನಾಡ ಕನ್ನಡಿಗರ ಕನ್ನಡ ಪ್ರೀತಿ ವಿಶೇಷ ಕಾರ್ಯಕ್ರಮ ಸರಣಿ. ಪ್ರೀತಿಯ ಶ್ರೋತೃಗಳೇ ನಮಸ್ಕಾರ. ನಾನು ಶುಭ, ನಿಮ್ಮ ಹೊರನಾಡ ಕನ್ನಡತಿ. ನಮ್ಮ ಇಂದಿನ ಹೊರನಾಡ ಕನ್ನಡಿಗ ಶಿವಪ್ರಕಾಶ್ ಅಂತ. ನಿಮಗೆ ಆಶ್ಚರ್ಯ ಆಗುತ್ತೆ, ನಮ್ಮ ಕನ್ನಡದವರು ಜಗತ್ತಿನಾದ್ಯಂತ ಎಲ್ಲೆಲ್ಲಿ ಹರಡಿದ್ದಾರೆ ಅಂತ. ಮತ್ತು ಈಗ ನಮ್ಮ ಶಿವಪ್ರಕಾಶ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವರಿಗೆ ಕನ್ನಡ ಸಾಹಿತ್ಯದಲ್ಲಿ ತುಂಬ ಆಸಕ್ತಿ ಅಂತ ಕೇಳ್ಪಟ್ಟೆ. ಅವರು ಲೇಖನಗಳನ್ನು, ಕವನಗಳನ್ನು ಬರೀತಾರಂತೆ. ಸೊ ಹೆಚ್ಚು ತಡ ಮಾಡ್ದಲೇ ಅವ್ರ ಹತ್ರನೇ ಅವ್ರ ಪರಿಚಯನ್ನೇ ಮಾಡ್ಕೊಳ್ಳೋಣಂತೆ. ನಮಸ್ಕಾರ ಶಿವಪ್ರಕಾಶ್ ಅವರೇ. ನಮಸ್ಕಾರ ಮೇಡಮ್. ನಿಮ್ಮ ಪರಿಚಯ, ನೀವು ಯಾವ ಊರಿನವ್ರು ಕರ್ನಾಟಕದಲ್ಲಿ, ನಿಮ್ಮ ತಂದೆ ತಾಯಿ ಕುಟುಂಬದ ಪರಿಚಯ ದಯವಿಟ್ಟು ಮಾಡಿಕೊಡಿ. ನಮಸ್ಕಾರ ಶ್ರೋತೃವರ್ಗ. ನಾನು ಚಿತ್ರದುರ್ಗ ತಾಲೂಕು ಮತ್ತು ಚಿತ್ರದುರ್ಗ ಜಿಲ್ಲೆ ತುರುನೂರು ಅನ್ನುವಂತ ಒಂದು ಊರಿಂದ ಬಂದಿರುವಂತಹ. ನನ್ನ ತಂದೆ ಚಂದ್ರಶೇಖರಪ್ಪ ಅಂತೇಳಿ, ತಾಯಿ ಇಂದಿರಮ್ಮ ಅಂತೇಳಿ, ಮೂಲತಃ ಕೃಷಿಕ ಕುಟುಂಬದಿಂದ ಬಂದಂತವನು ನಾನು. ಸಂತೋಷ. ನಮ್ಮ ರೈತರ ಕುಟುಂಬ ಅಂದ್ರೆ ನಾನು ಕೂಡ ರೈತರ ಕುಟುಂಬ. ಸೊ ತುಂಬಾ ಸಂತೋಷ ಆಗುತ್ತೆ. ಮತ್ತೆ ಪ್ರಕಾಶ್ ಅವರೇ, ನೀವು ಈಗ ಯಾವ ದೇಶದಲ್ಲಿದ್ದೀರಾ, ಯಾವ ಪ್ರದೇಶದಲ್ಲಿದ್ದೀರಾ, ಅಲ್ಲಿ ಏನ್ ಮಾಡ್ಕೊಂಡಿದ್ದೀರಾ ಅಂತ ನಮಗೊಂದು ಚಿಕ್ಕ ಪರಿಚಯ. ನಾನು ಕಳೆದ ಸುಮಾರು 2 ದಶಕಗಳಿಂದ ಒಮಾನ್ ದೇಶದ ರಾಜಧಾನಿ ಇರುವಂತಹ ಮಸ್ಕತ್ ಎನ್ನುವಂತಹ ನಗರದಲ್ಲಿದ್ದೇನೆ ಮತ್ತು ಇಲ್ಲಿ ಇಂಜಿನಿಯರ್ ಆಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಮತ್ತೆ ನೀವು ಈಗ ಅಲ್ಲಿರುವ ಪ್ರದೇಶದಲ್ಲಿ ಕನ್ನಡಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಚಟುವಟಿಕೆಗಳು ನಡೆಯುತ್ತೆ, ಆ ಚಟುವಟಿಕೆಗಳಲ್ಲಿ ನೀವೆಷ್ಟು ನಿಮ್ಮನ್ನ ತೊಡಗಿಸಿಕೊಂಡಿದ್ದೀರಾ, ಮತ್ತೆ ನಿಮ್ಮ ಕನ್ನಡ ಅಭಿಮಾನದ ಬಗ್ಗೆ ನಿಮ್ಮಿಂದಲೇ ನಿಮ್ಮ ಮನದಾಳದ ಮಾತು. ಇಲ್ಲಿ ನಾನು ಕನ್ನಡದ ಒಟ್ಟಿಗೆ ನನ್ನ ಸಂಬಂಧದ ದೃಷ್ಟಿಯಿಂದ ನಾನು ಭಾಗ್ಯಶಾಲಿ ಅಂತ ಹೇಳಬೇಕು. ಇಲ್ಲಿ ಸುಮಾರು 25 ವರ್ಷ ಮಸ್ಕತ್ ಅನ್ನುವಂತಹ ಒಂದು ಕನ್ನಡ ಸಂಸ್ಥೆ ನಡ್ಕೊಂಡು ಹೋಗ್ತಾ ಇದೆ. ಸುಮಾರು 250ರಿಂದ 300 ಸದಸ್ಯರು ಉಳ್ಳಂತಹ ಈ ಕನ್ನಡ ಸಂಘ ಇಲ್ಲಿನ ಕನ್ನಡಿಗರಿಗೆ ಸಾಂಸ್ಕೃತಿಕ ವೇದಿಕೆಯಾಗಿ ಕೆಲಸ ಮಾಡ್ತಾ ಇದೆ. ಹೊರನಾಡಿನಿಂದ ಬರುವಂತಹ ಅನೇಕ ಕಲಾವಿದರನ್ನ, ಹಾಸ್ಯಗಾರರನ್ನ, ನಾಟಕಕಾರರನ್ನ, ಮಾತುಗಾರರನ್ನ ಕರೆಸಿಬಿಟ್ಟು ಇಲ್ಲಿ ವರ್ಷಕ್ಕೆ 7-8ರಷ್ಟು ಸಂಖ್ಯೆಯ ಸಮಾರಂಭಗಳು ನಡೆಯುತ್ತಲೇ ಇರುತ್ತೆ. ಇನ್ನು ವೈಯಕ್ತಿಕವಾಗಿ ಕನ್ನಡ ಅನ್ನುವಂಥದ್ದು ನನ್ನ ಜೀವದ ಒಂದು ಭಾಗವೇ ಆಗಿ ಹೋಗಿದೆ. ಪ್ರಾಯಶಃ ನಾನು ಹೆಚ್ಚು ಪ್ರೀತಿ ಮಾಡುವುದು ಕನ್ನಡವ. ಇದಕ್ಕೆ ನಾನು ಕನ್ನಡಿಗ ಅನ್ನುವುದು ಒಂದು ಕಾರಣ ಆದ್ರೆ, ಈಗ ನನ್ನೆಲ್ಲ ಆಲೋಚನೆಗಳು ಹಾಗೂ ನಾನು ಪ್ರಪಂಚಕ್ಕೆ ತೆರೆದುಕೊಳ್ಳುವಂತ ರೀತಿ ಕನ್ನಡದಲ್ಲೇ. ಜಗತ್ತಿನ ಯಾವತ್ತೂ ವಿದ್ಯಮಾನಗಳನ್ನ ನನ್ನ ಚಿಂತೆಯ ಮಂಥನದಲ್ಲಿ ನಾನು ನಡೆಸೋದು ಕನ್ನಡದಲ್ಲೇ. ಬರೀ ಕನ್ನಡವನ್ನು ನಾನು ಪ್ರೀತಿಸುವುದಷ್ಟೇ ಅಲ್ಲ, ಕನ್ನಡದಲ್ಲಿ ಲೇಖನಗಳನ್ನು ಬರೀತಾನೆ, ಕನ್ನಡದಲ್ಲಿ ಕವನಗಳನ್ನು ಬರೀತಾನೆ. ವಾರಪತ್ರಿಕೆಯೊಂದರಲ್ಲಿ ನಿಯಮಿತವಾಗಿ ನನ್ನ ಅಂಕ ಪ್ರಕಟವಾಗ್ತಾ ಇದೆ. ಹಾಗಾಗಿ ಕನ್ನಡ ಅನ್ನುವಂಥದ್ದು, ನಾನು ಕರ್ನಾಟಕವನ್ನು ಬಿಟ್ಟು ಸಾವಿರಾರು ಕಿಲೋಮೀಟರ್ಗಳ ಕಡಲಾಚೆಯ ದೇಶದಲ್ಲಿದ್ರೂ ಕೂಡ ಕನ್ನಡವನ್ನ ಯಾವತ್ತು ನಾನು ಬಿಟ್ಟು ಬದುಕಿಲ್ಲ. ಕನ್ನಡದೊಟ್ಟಿಗೆ ಬದುಕ್ತೇನೆ. ಪ್ರಾಯಶಃ ಬೆಂಗಳೂರಲ್ಲಿದ್ರು ಅಥವಾ ನನ್ನ ಹುಟ್ಟೂರಿನಲ್ಲಿದ್ರು ಯಾವ ಮಟ್ಟಿಗೆ ಕನ್ನಡ ನನ್ನ ತನು ಮನಗಳನ್ನು ಆವರಿಸ್ತಾ ಇತ್ತು, ಆ ರೀತಿ ಕನ್ನಡದ ವಾತಾವರಣದಲ್ಲಿ ಇಲ್ಲಿ ನಾನು ಬದುಕ್ತಾ ಇದ್ದೀನಿ. ಮತ್ತೆ ಆಗಾಗ ಕನ್ನಡದ ಸ್ಥಿತಿಗತಿಗಳನ್ನು ನೋಡಿ ನನಗೆ ಬಹಳ ದೊಡ್ಡ ರೀತಿಯಲ್ಲಿ ಕೊರಗು ಉಂಟಾಗುತ್ತೆ. ನಾನು ಕೆಲವು ಹೊರ ರಾಜ್ಯಗಳಲ್ಲೂ ಕೂಡ ಕೆಲಸ ಮಾಡಿದಂತ ಅನುಭವ ಇದೆ. ಸದೂರದ ಗುಜರಾತಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಆದ್ರೆ ಆ ರಾಜ್ಯಗಳಲ್ಲಿ ಅಲ್ಲಿನ ಭಾಷೆಯ ಬಗ್ಗೆ ಅಲ್ಲಿರುವಂತಹ ಜನ ಯಾವತ್ತು ನಮ್ಮ ಕನ್ನಡ ನೆಲದಲ್ಲಿರುವಂತಹ ಕನ್ನಡಿಗರು ಮಾಡಿದ ರೀತಿಯಲ್ಲಿ ಚಳವಳಿಗಳ ಹೋರಾಟಗಳನ್ನ ಮಾಡೋದಿಲ್ಲ. ಉದಾಹರಣೆಗೋಸ್ಕರ ಹೇಳ್ಬೇಕು ಅಂದ್ರೆ, ಗುಜರಾತ್ನಲ್ಲಿ ಅಲ್ಲಿನ ಭಾಷೆ ಗುಜರಾತಿ ಸಾರ್ವಭೌಮವಾದಂತ ಭಾಷೆ. ನೀವು ಗುಜರಾತಿಗೆ ಹೋಗಿ ಅಲ್ಲಿ ಜನಗಳನ್ನ ನೀವು ಗುಜರಾತಿನಲ್ಲಿ ಮಾತಾಡಬೇಕು ಅಂತ ಆಗ್ರಹಪಡಿಸಿದ್ರೆ ಪ್ರಾಯಶಃ ನಿಮ್ಗೆ ಎಲ್ಲೋ ತಲೆ ಕಟ್ಟಿಗಿಲ್ಲ ಅಂತೇಳಿ ಅವರನ್ನು ವಿಚಿತ್ರವಾಗಿ ನೋಡಬಹುದು. ಆದ್ರೆ ಕನ್ನಡದ ಪರಿಸ್ಥಿತಿ ಬಹಳ ವಿಭಿನ್ನವಾಗಿದೆ. ಕನ್ನಡಕ್ಕಾಗಿ ಅಹೋರಾತ್ರಿ ಹೋರಾಡುವಂತಹ ಪರಿಸ್ಥಿತಿ ಬಂದಿದೆ. ಇದು ವಿದೇಶದಲ್ಲಿದ್ದು ಕನ್ನಡದ ಬಗ್ಗೆ ನನಗೆ ಅತ್ಯಂತ ನೋವನ್ನು ತರುವಂತ ಸ್ಥಿತಿ. ಕನ್ನಡದ ಸ್ಥಿತಿ ಇನ್ನೂ ಸುಧಾರಿಸಬೇಕು ಅಂತ ಹೇಳಿ ಬಯಸೋರ ಸಂಖ್ಯೆ ಕನ್ನಡಿಗರಲ್ಲಿ ನಾನು ಒಬ್ಬ. ಕನ್ನಡ ಇನ್ನೂ ಬೆಳಿಬೇಕು, ಕನ್ನಡ ತನ್ನ ನೆಲದಲ್ಲಿ ಸಾರ್ವಭೌಮತ್ವವನ್ನು ಸ್ಥಾಪಿಸಬೇಕು ಅನ್ನೋದು ನನ್ನ ಮನದ ಆಸೆ. ಅದಕ್ಕಾಗಿ ಸೇವೆಯನ್ನ ನನ್ನ ಕೈಲಾದ ಮಟ್ಟಿಗೆ ನಾನು
ಮಾಡ್ತಾ ಇದ್ದೀನಿ. ಇದು ನನ್ನ ಕನ್ನಡ ಅಭಿಮಾನದ ಬಗ್ಗೆ ಒಂದೆರಡು ನುಡಿಗಳು. ಇನ್ನು ಕನ್ನಡದ ಬಗ್ಗೆ ಮಾತಾಡ್ತಾ ಹೋದ್ರೆ ಪ್ರಾಯಶಃ ಜೀವನವಿಡೀ ಮಾತಾಡ್ತಲೇ ಕೂತ್ಕೊಳ್ಬಹುದು. ಇಷ್ಟನ್ನ ನಾನು ನನ್ನ ಕಾರ್ಯ ಚಟುವಟಿಕೆ ಬಗ್ಗೆ ಹೇಳ್ತೇನೆ. ಸಂತೋಷ. ನೀವು ಅಚ್ಚ ಕನ್ನಡ ಪ್ರೇಮಿ ಅಂತ ನಮಗೆ ಗೊತ್ತಾಯಿತು. ಯಾಕಂದರೆ ನಿಮ್ಮ ಮನದಾಳದ ಮಾತುಗಳನ್ನು ನಮ್ಮ ಹತ್ರ ಹಂಚ್ಕೊಂಡಿದ್ದೀರಾ. ಇವತ್ತು ನಿಮ್ಮ ಕನ್ನಡ ಪ್ರೇಮನೂ ಹಂಚ್ಕೊಂಡಿದ್ದೀರಾ. ನಮಗೆ ತುಂಬಾ ಸಂತೋಷ. ಮತ್ತು ಈಗ ನಾವು ಮುಂದಿನ ಪ್ರಶ್ನೆ ಕೇಳಬೇಕು ಅಂದ್ಕೊಂಡ್ರೆ, ನಿಮ್ಮ ಮನೆಯಲ್ಲಿ ಯಾರು ಸದಸ್ಯರಲ್ಲ ಕನ್ನಡ ಮಾತಾಡ್ತೀರಾ? ಮಕ್ಕಳು ಕನ್ನಡ ಮಾತಾಡ್ತಾರಾ? ಇದು ನಮ್ಮ ಮುಂದಿನ ಪ್ರಶ್ನೆ. ನಾನು ನನ್ನ ಹೆಂಡತಿ ಮತ್ತು ಒಬ್ಬ ಮಕ್ಕಳೇ ವಾಸವಾಗಿದ್ದೇನೆ. ನನ್ನ ಮೊದಲ ಮಗ IIT ಖರಗ್ಪುರ್ನಲ್ಲಿ MTech ವ್ಯಾಸಂಗ ಮಾಡ್ತಾ ಇದ್ದಾನೆ. ಕನ್ನಡವನ್ನು ಬಿಟ್ಬಿಟ್ಟು ನಮ್ಮ ಮನೆಯಲ್ಲಿ ಬೇರೆ ಯಾವ ಭಾಷೆನೂ ನಾವು ಮಾತಾಡೋದಿಲ್ಲ. ಕೇವಲ ನಾವು ವ್ಯವಹರಿಸುವುದು ಕನ್ನಡದಲ್ಲೇ. ನಮ್ಮ ಪ್ರೀತಿ, ರಂಪಾಟ, ಕೂಗು, ಚೀರಾಟ ಇದಕ್ಕೆಲ್ಲ ಧ್ವನಿಯಾಗುವುದು ಕನ್ನಡನೇ. ಹಾಗಾಗಿ ಬೆಳಗಿನಿಂದ ಸಾಯಂಕಾಲದವರೆಗೂ ಮತ್ತೆ ಸಾಯಂಕಾಲದಿಂದ ಬೆಳಗಿನವರೆಗೂ ನಮ್ಮ ಮನೆಯಲ್ಲಿ ಜೇಂಕಾರ ಮಾಡುವುದು ಕನ್ನಡದ ವಾದನಾಡಿ. ಕನ್ನಡ ಬಿಟ್ಬಿಟ್ಟು ಬೇರೆ ಯಾವ ಭಾಷೆನೂ ಕೂಡ ನಾವು ಬಳಸೋದಿಲ್ಲ. ಇದು ಒಂದು ಅಲಿಖಿತವಾದಂತಹ ನಿಯಮ. ಮತ್ತು 24 ಗಂಟೆಗಳಲ್ಲಿ ಟಿವಿ ಏನಾದ್ರೂ ಆನ್ ಇದ್ರೆ ಅದರಲ್ಲಿ 18-19 ಗಂಟೆಗಳ ಕಾಲ ನಾವು ನೋಡುವುದು ಕನ್ನಡ ಚಾನಲ್ಲೇ. ಹಾಗಾಗಿ ಮನೆಯ ವಾತಾವರಣ 100% ಕನ್ನಡಮಯ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಸಂತೋಷ. ನಮ್ಮ ಕನ್ನಡ ಹಾಗೆ ಎಲ್ಲ ಹತ್ರ ಇರಲಿ, ಮನೆಯಲ್ಲೂ ನಡೀತಾ ಇರಲಿ ಅನ್ನೋದೇ ನಮ್ಮ ಆಸೆ. ಸೊ ಕನ್ನಡದ ಜೈಕಾರ ನಡೀತಾ ಇದೆ ಅಂತ ಕೇಳಿ ಸಂತೋಷ ಆಯಿತು. ಕಡೆಯದಾಗಿ ಕೇಳಬೇಕು ಅಂದರೆ, ನೀವು ಆ ದೇಶಕ್ಕೆಲ್ಲ ಹೋಗಿ ಕರ್ನಾಟಕ ಕರುನಾಡು ಬಿಟ್ಟು ಸುಮಾರು ವರ್ಷಗಳೇ ಆಯಿತು. ಮತ್ತೇನಾದರೂ ಕರ್ನಾಟಕಕ್ಕೆ ಬಂದು ವಾಪಸ್ಸು ಹಿಂತಿರುಗುವ ಯೋಚನೆ ಇದೆಯಾ? ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಪ್ರಾಯಶಃ ಇದು ಬಹಳ ಸೂಕ್ತವಾದಂತಹ ಒಂದು ಪ್ರಶ್ನೆಯನ್ನು ನೀವು ಮಾಡಿದ್ರಿ. ಈ ಹೊತ್ತಿನಲ್ಲಿ ನನಗೆ ಲಂಕೆಯನ್ನ ಗೆದ್ದಾಗ ಸ್ವರ್ಣ ಲಂಕೆಯನ್ನ ವಿಭೀಷಣ ಶ್ರೀರಾಮನಿಗೆ ಅರ್ಪಿಸ್ತಾನೆ. ಮತ್ತೆ ಶ್ರೀರಾಮನನ್ನ ಲಂಕಾಧೀಶನಾಗ್ಲಿಕ್ಕೆ ಕೇಳಿಕೊಳ್ತಾನೆ. ಆಗ ಶ್ರೀರಾಮ ಅವನಿಗೆ ಹೇಳ್ತಾನೆ, ಹುಟ್ಟಿದ ನಾಡು ಸ್ವರ್ಗ ಸಮಾನ ಅಂತೇಳಿ. ಅದನ್ನೇ ನಾನು ಕೂಡ ಇಲ್ಲಿ ಪುನರುಚ್ಚರಿಸಲು ಬಯಸ್ತೇನೆ. ಕನ್ನಡ ನಾಡಿನಲ್ಲಿ ಅನೇಕ ಕಥೆಗಳಿರ್ಬಹುದು. ಕನ್ನಡದ ಭಾಷೆ ತನ್ನ ಅಳಿವಿಗಾಗಿ, ಉಳಿವಾಗಿ, ಅಸ್ತಿತ್ವಕ್ಕಾಗಿ ಹೋರಾಟ ನಡೆಸ್ತಿರ್ಬೋದು. ಆದ್ರೆ ಕನ್ನಡ ನೆಲದಂತಹ ನೆಮ್ಮದಿಯನ್ನ ಕನ್ನಡಿಗರಿಗೆ ಕೊಡುವಂತಹ ತಾಣ ಜಗತ್ತಲ್ಲಿ ಬೇರೆ ಎಲ್ಲೂ ಇಲ್ಲ. ಅಲ್ಲಿನ ಕನ್ನಡದ ಮಧುರ ವಾತಾವರಣದಲ್ಲಿ ನಾನು ನನ್ನ ನಿವೃತ್ತಿಯ ಜೀವನವನ್ನು ಕಳೆಬಯಸುತ್ತೇನೆ. ನಾಡೋಜ ಪಂಪ ಹೇಳಿದಾಗೆ, ಯಾರಂಕುಶವಿಟ್ಟುಡಂ ನೆನಗುದೆಂ ಮನವಾಸಿ ದೇಶಮಂ ಅಂತ ಹೇಳುವ ರೀತಿಯಲ್ಲಿ ನಾನು ಯಾರು ನನಗೆ ಅಂಕುಶವನ್ನು ಇಟ್ಟರೂ ಕೂಡ ನಾನು ಕನ್ನಡ ನೆಲವನ್ನ ನೆನೆಯುತ್ತೇನೆ. ಕನ್ನಡ ನೆಲದ ಮಣ್ಣಿನಲ್ಲಿ ಹುಟ್ಟಿದ್ದೇನೆ. ಕನ್ನಡ ನೆಲದ ಮಣ್ಣಿನಲ್ಲಿ ಮತ್ತೆ ಮಣ್ಣಾಗಲಿಕ್ಕೆ ನಾನು ಬಯಸ್ತೇನೆ. ಇದು ನನ್ನ ಜೀವನದ ಅಂತಿಮ ಆಸೆ. ನಿಮ್ಮ ಕನ್ನಡಾಭಿಮಾನವನ್ನು ಕೇಳಿ ತುಂಬಾ ಸಂತೋಷ ಆಯಿತು. ಖಂಡಿತವಾಗಿ ನಮ್ಮ ಆಕಾಶವಾಣಿ ಭದ್ರಾವತಿ ಶ್ರೋತೃಗಳಿಗೆ ಇವತ್ತು ತುಂಬಾ ಖುಷಿಯಾಗಿರುತ್ತೆ. ಮತ್ತೆ ಹೇಳಬೇಕು ಅಂದರೆ, ಅದೇ ಕನ್ನಡ ಬಳಸ್ಕೊಂಡು ಹೋಗೋಣ ಅಂತೆ. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ನಮಸ್ಕಾರ ನಿಮಗೆ. ಒಂದು ಕೊನೆ ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ ಮೇಡಮ್. ರಾಷ್ಟ್ರಕವಿ ಕುವೆಂಪು ಅವರ ಎಲ್ಲಾದರೂ ಇರು ಎಂತಾದರೂ ಇರು ಎನ್ನುವಂತ ಅಭಿಮಾನಿಯನ್ನು ನಾನು ಕನ್ನಡಿಗರ ಮಡಿಲಿಗೆ ಹಾಕ್ಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲೇ ಇರಲಿ, ಜಗತ್ತಿನಾದ್ಯಂತ ಕನ್ನಡಿಗರು ಹರಡಿರಲಿ, ಆದ್ರೆ ಮಾತೃಭಾಷೆ ಅಂತ ಕನ್ನಡ ಋಣ ಅವರ ಮೇಲಿದೆ. ಜ್ಞಾನವಾಹಿನಿಯಾಗಿ ಅವರ ಮಸ್ತಕದಲ್ಲಿ ಕನ್ನಡ ಮೆರೀತಿರುವಂತಹ ಕನ್ನಡಕ್ಕೆ ಋಣ ಸಂದಾಯ ಮಾಡುವಂತಹ ಒಂದು ಅವಕಾಶವನ್ನ ಕನ್ನಡಿಗರು ಎಳ್ಳಷ್ಟು ತಪ್ಪಿಸ್ಕೊಳ್ಬಾರದು ಅಂತೇಳಿ ಆಕಾಶವಾಣಿ ಭದ್ರಾವತಿ ಮೂಲಕ ನಾನು ಕನ್ನಡಿಗರಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತೇನೆ. ನಮಸ್ಕಾರ. ಕನ್ನಡಾಭಿಮಾನವನ್ನ ವ್ಯಕ್ತಪಡಿಸಿದ ಹೊರನಾಡ ಕನ್ನಡಿಗರ ಕನ್ನಡ ಪ್ರೀತಿ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಈ ಕಾರ್ಯಕ್ರಮವನ್ನ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ ಹಾಗೂ ಇಂಟರ್ನೆಟ್ನಲ್ಲಿ AIR ಭದ್ರಾವತಿ ಕ್ಲಿಕ್ ಮಾಡುವುದರ ಮುಖಾಂತರ ಜಗತ್ತಿನಾದ್ಯಂತ ಕೇಳಬಹುದು. ಆಕಾಶವಾಣಿ ಭದ್ರಾವತಿ ಇರುವ ಕನ್ನಡಿಗರು ಕನ್ನಡಾಭಿಮಾನವನ್ನ ವ್ಯಕ್ತಪಡಿಸಿದ ಹೊರನಾಡ ಕನ್ನಡಿಗರ ಕನ್ನಡ ಪ್ರೀತಿ ವಿಶೇಷ ಕಾರ್ಯಕ್ರಮ ಸರಣಿ. ಪ್ರೀತಿಯ ಶ್ರೋತೃಗಳೇ, ನಮಸ್ಕಾರ. ನಾನು ಶುಭ, ನಿಮ್ಮ ಹೊರನಾಡ ಕನ್ನಡತಿ. ನಮ್ಮ ಆಕಾಶವಾಣಿ ಭದ್ರಾವತಿ ಹೊರನಾಡ ಕನ್ನಡಿಗರನ್ನು ಸಂಪರ್ಕಿಸಿ ಅವರ ಭಾಷಾಭಿಮಾನವನ್ನು, ಕನ್ನಡಾಭಿಮಾನವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸಿದ್ದಾರೆ. ನಮ್ಮ ಇಂದಿನ ಹೊರನಾಡ ಕನ್ನಡಿಗರು ಶ್ರೀವತ್ಸ ಜೋಶಿ. ಶ್ರೀವತ್ಸ ಜೋಶಿ ಅಂತ ಹೆಸರು ಕೇಳಿದ ತಕ್ಷಣ ನಿಮಗೆ ಆಗಲೇ ಪಟ್ಟನೆ ಯೋಚನೆ ಬಂದಿರಬೇಕು. ಇವರು ನಿಮಗೆ ಗೊತ್ತಿರ್ಬೋದು. ಇವರು ಪ್ರಸಿದ್ಧ ಲೇಖಕ. ಕರ್ನಾಟಕದಲ್ಲಿ ತುಂಬ ಪ್ರಖ್ಯಾತಿ ಹೊಂದಿದ್ದಾರೆ. ಕನ್ನಡ ನ್ಯೂಸ್ ಪೇಪರ್ಗಳೆಲ್ಲ ಲೇಖನ ಬರೀತಾ ಇರ್ತಾರೆ.
ಇವತ್ತಿನ ವಿಷಯಕ್ಕೆ ಸಂಬಂಧಿಸಿದಂತೆ ಇವರ ಲೇಖನ ಹೇಳ್ಬೇಕಂದ್ರೆ ಸ್ವಚ್ಛ ಭಾಷೆ ಅಭಿಯಾನ ಕಲಿಕೆ ಅಂತ. ಇನ್ನೂ ಹೆಚ್ಚು ಸಮಯ ತಗೊಳ್ಕೊಳ್ಳದೆ ಅವರ ಹತ್ರವೇ ವಿಷಯ ತಿಳಿದುಕೊಳ್ಳೋಣ ಬನ್ನಿ. ನಮಸ್ಕಾರ ಶಿವಸ ಜೋಶಿ ಅವರೇ. ನಮಸ್ಕಾರ. ನಿಮ್ಮ ಪರಿಚಯ ಮತ್ತೆ ನೀವು ಕರ್ನಾಟಕದಲ್ಲಿ ಯಾವ ಊರಿನವರು, ತಂದೆ ತಾಯಿ, ಕುಟುಂಬದ ಪರಿಚಯ ಸ್ವಲ್ಪ ಹೇಳಿ. ಖಂಡಿತ. ಮೊದಲನೇದಾಗಿ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಎಲ್ಲ ಶ್ರೋತೃಗಳಿಗೆ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಶುಭಾಶಯಗಳು. ನನ್ನ ಹೆಸರು ಶ್ರೀವತ್ಸ ಜೋಶಿ. ನಾನು ಮೂಲತಃ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನ ಮಾಳ ಎಂಬ ಹಳ್ಳಿಯವನು. ನನ್ನ ತಂದೆಯ ಹೆಸರು ರಾಮ ಜೋಶಿ, ತಾಯಿ ಸೀತಾ ಜೋಶಿ ಅಂತ. ಈಗ ಅವರಿಬ್ರು ಇಲ್ಲ. ಮತ್ತೆ ನನ್ನ ಹೆಂಡತಿ ಸಹನಾ, ನನ್ನ ಮಗ ಸೃಜನ್. ಇದಿಷ್ಟು ನನ್ನ ಕುಟುಂಬದ ವಿವರ. ಈಗ ನೀವು ಯಾವ ದೇಶದಲ್ಲಿದ್ದೀರಾ ಮತ್ತೆ ಯಾವ ಪ್ರದೇಶದಲ್ಲಿದ್ದೀರಾ ಹೊರನಾಡಲ್ಲಿ ಅಂತ ಹೇಳಿದ್ರಿ, ಚೆನ್ನಾಗಿರುತ್ತೆ. ಈಗ ನಾನು ಸುಮಾರು 23 ವರ್ಷಗಳಿಂದ ಅಮೆರಿಕ ಸಂಯುಕ್ತ ಸಂಸ್ಥಾನ ಅಮೆರಿಕಾದಲ್ಲಿದ್ದೇನೆ. ಅಮೆರಿಕಾದ ರಾಜಧಾನಿ ವಾಷಿಂಗ್ಟನ್ DC ಪ್ರದೇಶದಲ್ಲಿ ನಾನು ಇದ್ದೇನೆ. ಕಳೆದ ಸುಮಾರು 23 ವರ್ಷಗಳಿಂದ ಈ ಪ್ರದೇಶದಲ್ಲಿ ಇದ್ದೇನೆ. ಕನ್ನಡಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಚಟುವಟಿಕೆಗಳು ನೀವಿರುವ ಪ್ರದೇಶದಲ್ಲಿ ನಡೆಯುತ್ತೆ, ನೀವು ಆ ಕಾರ್ಯಕ್ರಮದಲ್ಲಿ ಎಷ್ಟು ನಿಮ್ಮನ್ನು ಅಳವಡಿಸಿಕೊಂಡಿದ್ದೀರಾ, ಅದರ ಬಗ್ಗೆ ಮಾಹಿತಿ ಕೊಡಿ. ಅದ್ರ ಜೊತೆಗೇನೆ ನಿಮ್ಮ ಕನ್ನಡದ ಕುರಿತು ನಿಮ್ಮ ಮನದಾಳದ ಮಾತನ್ನು ಹೇಳಿದ್ರೆ ಚೆನ್ನಾಗಿರುತ್ತೆ. ನಾನಿರುವ ವಾಷಿಂಗ್ಟನ್ DC ಪ್ರದೇಶದಲ್ಲಿ ಕಾವೇರಿ ಕನ್ನಡ ಸಂಘ ಅಂತ ಒಂದು ಕನ್ನಡ ಸಂಘ ಇದೆ. ನಾನು ಕೂಡ ಅದರ ಒಬ್ಬ ಸಕ್ರಿಯ ಸದಸ್ಯನಾಗಿದ್ದೇನೆ. ಇಲ್ಲಿ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತಿರ್ತೇವೆ. ಯುಗಾದಿ, ಗಣೇಶ ಹಬ್ಬ, ದೀಪಾವಳಿ, ರಾಜ್ಯೋತ್ಸವ, ಆ ರೀತಿ ಕನ್ನಡದ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಿರ್ತೇವೆ. ಅದಲ್ಲದೆ ವೈಯಕ್ತಿಕವಾಗಿ ನಾನು ಕೂಡ ಕನ್ನಡದ ಬರವಣಿಗೆಯನ್ನು ಒಂದು ಹವ್ಯಾಸವಾಗಿ ನಾನು ಇಟ್ಕೊಂಡಿದ್ದೇನೆ. ಕನ್ನಡ ಪತ್ರಿಕೆಗಳಿಗೆ ನಾನು ಅಂಕಣ ಬರೀತೇನೆ. ಈ ಮೊದಲು ದಟ್ಸ್ ಕನ್ನಡ ಅಂತ ಅಂತರ್ಜಾಲ ಪತ್ರಿಕೆಯಲ್ಲಿ ಬರೀತಿದ್ದೆ. ಆಮೇಲೆ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಪರಾಗಸ್ಪರ್ಶ ಅನ್ನುವ ಅಂಕಣ ಬರೀತಿದ್ದೆ. ಈಗ 2016ರಿಂದ ನಾನು ವಿಶ್ವವಾಣಿ ಪತ್ರಿಕೆಯಲ್ಲಿ ತಿಳಿರು ತೋರಣ ಅಂತ ಪ್ರತಿ ಭಾನುವಾರದ ಅಂಕಣ ಬರೀತೇನೆ. ಅದಲ್ಲದೆ ಕನ್ನಡ ಭಾಷೆ, ಪದ ಬಳಕೆ, ಅಕ್ಷರ ದೋಷಗಳು ಇತ್ಯಾದಿಗೆ ಸಂಬಂಧಿಸಿದ ಹಾಗೆ ಸ್ವಚ್ಛ ಭಾಷೆ ಅಭಿಯಾನ ಅನ್ನುವ ಒಂದು ಸರಣಿಯನ್ನು ನಾನು ಮಾಡ್ತಾ ಇದ್ದೇನೆ. ಪ್ರತಿ ವಾರ ಈ ಕನ್ನಡ ಭಾಷೆ ಶುದ್ಧತೆ, ಸರಿಯಾದ ಪದ ಬಳಕೆ, ವಾಕ್ಯ ರಚನೆ ಹೇಗಿರಬೇಕು ಅನ್ನುವ ಎಲ್ಲಾ ವಿಚಾರಗಳ ಬಗ್ಗೆ ಅದೊಂದು ಸರಣಿ ಪ್ರತಿ ಬುಧವಾರ ನಾನು ಫೇಸ್ಬುಕ್, ವಾಟ್ಸಾಪ್ ಇತ್ಯಾದಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಅದನ್ನು ಪ್ರಕಟಪಡಿಸ್ತೇನೆ. ಸುಮಾರಷ್ಟು ಜನರು ಅದನ್ನು ಮೆಚ್ಚಿಕೊಂಡು ಅದರಲ್ಲಿ ಒಳ್ಳೆ ಉಪಯುಕ್ತತೆ ಇದೆ ಅಂತ ಅರಿತುಕೊಂಡಿದ್ದಾರೆ. ನನಗೂ ಅದೊಂದು ಕನ್ನಡದ ಒಂದು ನಿರಂತರ ಸಂಪರ್ಕ ಇರುವ ಒಂದು ಚಟುವಟಿಕೆಯಾಗಿ, ಕನ್ನಡದ ಬಗ್ಗೆ ಅಭಿಮಾನ ಉಳಿಸಿ ಬೆಳೆಸುವ ಚಟುವಟಿಕೆಯಾಗಿ ಇರುವುದು ನನಗೂ ಕೂಡ ಒಂದು ಹವ್ಯಾಸ ಮತ್ತೆ ಪ್ರವೃತ್ತಿ ರೀತಿಯಲ್ಲಿ ಬಹಳ ಚೆನ್ನಾಗಿ ಆಗ್ತಾ ಇದೆ. ತುಂಬಾನೇ ಸಂತೋಷ ಜೋಶಿ ಅವರೇ. ನೀವು ನಿಮ್ಮ ಎಲ್ಲ ಲೇಖನಗಳನ್ನು ನಾನು ಓದ್ತೀನಿ, ತುಂಬಾನೇ ಇಷ್ಟ ಆಗುತ್ತೆ. ಎಷ್ಟೊಂದು ಮಾಹಿತಿ ಅದರಲ್ಲಿರುತ್ತೆ ಅಂದರೆ ಅದು ಓದಿದವರಿಗೆ ಗೊತ್ತು. ತುಂಬಾನೇ ಸಂತೋಷ. ನಿಮ್ಮ ಕನ್ನಡ ಸೇವೆ ಈ ರೀತಿ ನೀವು ಮಾಡ್ತಿರೋದು ನಮಗೆಲ್ಲ ತುಂಬಾನೇ ಉಪಕಾರ ಆಗ್ತಾ ಇದೆ. ಅದಕ್ಕೆ ಧನ್ಯವಾದಗಳು. ನೀವಾಗಲೇ ಸ್ವಲ್ಪ ಹೇಳಿದ್ದೀರಾ ಅದ್ರ ಬಗ್ಗೆ. ಲೈಕ್ ನಿಮ್ಮ ಮನೆಯಲ್ಲಿ ಕುಟುಂಬದ ಸದಸ್ಯರೆಲ್ಲ ಕನ್ನಡ ಮಾತಾಡ್ತೀರಾ, ಮತ್ತು ಮಕ್ಕಳು ಕನ್ನಡದಲ್ಲಿ ಎಷ್ಟು ಭಾಗವಹಿಸಿದ್ದಾರೆ, ಎಷ್ಟು ಕನ್ನಡದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಸ್ವಲ್ಪ ಹೇಳಿ. ಖಂಡಿತ. ನಮ್ಮ ಮನೆ ಮಾತು ಮರಾಠಿ ಭಾಷೆ, ಆದರೂ ನಾವು ಕನ್ನಡನೇ ಮಾತಾಡ್ತೇವೆ. ನಮ್ಮ ವಿದ್ಯಾಭ್ಯಾಸ ಎಲ್ಲ ಕನ್ನಡದಲ್ಲೇ ಇರೋದು. ನಾನಾಗ್ಲಿ, ನನ್ನ ಹೆಂಡತಿ ಸಹನಾ ಆಗ್ಲಿ, ನನ್ನ ಮಗ ಸೃಜನ್ ಸಹ ಕನ್ನಡ ಮಾತಾಡ್ತಾನೆ. ಕನ್ನಡ ಓದು ಬರಹ ಸಹ ಬರುತ್ತದೆ ಅವನಿಗೆ. ಈ ರೀತಿ ನಾವು ಎಲ್ಲಾ ಪ್ರಾಯೋಗಿಕ ಎಲ್ಲಾ ವಿಧಾನಗಳಲ್ಲೂ ಎಲ್ಲಾ ರೀತಿಗಳಲ್ಲೂ ನಾವು ಕನ್ನಡಿಗರೇ. ಕನ್ನಡದ ಬಗ್ಗೆ ಅಭಿಮಾನ, ಹೆಮ್ಮೆ, ಕರ್ನಾಟಕ ರಾಜ್ಯದ
ಕೀರ್ತಿಯ ಬಗ್ಗೆ ಅಭಿಮಾನ, ಹೆಮ್ಮೆ ನಮಗೆ ಬಹಳವಾಗಿ ಇದೆ. ಎಲ್ಲರಿಗೂ ಗೊತ್ತು, ಆ್ಯಕ್ಚುಲಿ ಹೆಚ್ಚಿನ ಕನ್ನಡಿಗರಿಗೂ ಗೊತ್ತಿದೆ ನಿಮ್ಮ ಸೇವೆ ಎಲ್ಲ. ಇನ್ನೊಂದು ಕೊನೆಯ ಪ್ರಶ್ನೆ ಕೇಳಬೇಕಂದ್ರೆ, ನಮ್ಮ ಆಕಾಶವಾಣಿ ಕನ್ನಡಿಗರು ಕೇಳಲು ಇಚ್ಛೆ ಬಯಸ್ತಾರೆ ಅಂದರೆ, ನೀವು ಈ ಕರ್ನಾಟಕ ಬಿಟ್ಟು ಎಷ್ಟೊಂದು ವರ್ಷ ಆಯಿತು, 2 ದಶಕಗಳೇ ಆಯಿತು, ಇನ್ನು ಈ ದೇಶಕ್ಕೆ ಬರುವ ಯೋಚನೆ ಇದೆಯೋ? ಇದು ಬಹುತೇಕ ಅನಿವಾಸಿಗಳಿಗೆ ಒಂದು ರೀತಿಯಲ್ಲಿ ಅನಿಶ್ಚಿತತೆ ರೀತಿಯಲ್ಲೇ ಈ ಪ್ರಶ್ನೆಗೆ ಉತ್ತರ ಇರ್ತದೆ. ಬರ್ಬೇಕು ಅಂತನೂ ಇರ್ತದೆ, ಅಥವಾ ಇಲ್ಲೇ ಅನಿವಾರ್ಯ ಕಾರಣಗಳಿಂದಾಗಿ ಇಲ್ಲೇ ಸೆಟ್ಲ್ ಆಗುವ ಯೋಚನೆ ಮಾಡುವವರು ಇರ್ತಾರೆ. ಅದಲ್ಲದೆ ಈಗ ಒಂದು ವಿಶ್ವಗ್ರಾಮ ಅನ್ನುವ ಕಾನ್ಸೆಪ್ಟ್ ನಲ್ಲಿ ಇಡೀ ಪ್ರಪಂಚವೇ ಒಂದು ಗ್ರಾಮ ಅಂತ ಇರುವಾಗ, ನಾವು ಎಲ್ಲೇ ಇದ್ರೂ ನಮ್ಮ ಮಾತೃಭೂಮಿಗೆ, ನಮ್ಮ ಮಾತೃಭಾಷೆಗೆ, ನಮ್ಮ ಸಂಸ್ಕೃತಿಗೆ, ನಮ್ಮ ಸಂಪ್ರದಾಯಗಳಿಗೆ ಯಾವುದೇ ರೀತಿಯ ಅಪಚಾರ ಎಸಗದ ಹಾಗೆ ಅದನ್ನು ಗೌರವಿಸಿ ಉಳಿಸಿ ಬೆಳೆಸುವ ಕೆಲಸವನ್ನು ನಾವು ಎಲ್ಲೇ ಇದ್ರೂ ಮಾಡಬಹುದು. ಆ ದೃಷ್ಟಿಯಿಂದ ನಾವು ಎಲ್ಲಿರ್ತೇವೆ, ಯಾವ ದೇಶಕ್ಕೆ ವಾಪಸ್ಸು ಬರ್ತೇವೆ, ಯಾವ ದೇಶದಲ್ಲಿ ಇರ್ತೇವೆ ಅನ್ನೋದು ಗೌಣ ಆಗ್ತದೆ ನನ್ನ ದೃಷ್ಟಿಯಿಂದ. ಅಥವಾ ಮುಂದೊಂದು ದಿನ ಸಂದರ್ಭ ಬಂದಾಗ ಅಥವಾ ಆ ರೀತಿಯ ಒಂದು ಅವಕಾಶಗಳು ಇದ್ದಾಗ ನಾನು ಮತ್ತೆ ಭಾರತಕ್ಕೆ ಮರಳಲೂಬಹುದು, ಅಥವಾ ಇಲ್ಲೇ ಅಮೆರಿಕಾದಲ್ಲೇ ಇರಬಹುದು. ಈಗಂತೂ ನಾನು ಸದ್ಯಕ್ಕೆ ಆ ಬಗ್ಗೆ ಅಷ್ಟೇನು ವಿಚಾರ ಮಾಡಿಲ್ಲ. ಆದ್ರೆ ಕನ್ನಡ, ಕರ್ನಾಟಕ, ಭಾರತ, ನಮ್ಮ ಹಿಂದೂ ಸಂಸ್ಕೃತಿ ಎಲ್ಲವನ್ನೂ ನಾನು ಅಪಾರವಾಗಿ ಗೌರವಿಸ್ತೇನೆ. ಎಲ್ಲೇ ಇದ್ರು, ಎಲ್ಲಾದರೂ ಇರು, ಎಂತಾದರೂ ಇರು, ಕುವೆಂಪು ನುಡಿಯಂತೆ ಕನ್ನಡಿಗನಾಗಿರುವಾಗ ಎಲ್ಲೇ ಇದ್ರೂ ಕನ್ನಡ ಎನೆ ಕುಣಿದಾಡುವುದೆನ್ನದೆ ಕನ್ನಡ ಎನೆ ಕಿವಿ ನಿಮಿರುವುದು. ಮತ್ತೊಮ್ಮೆ ನಿಮಗೆ ಈ ರೀತಿ ನನ್ನಿಂದ ನನ್ನ ಕನ್ನಡದ ಬಗ್ಗೆ ಪ್ರಶ್ನೆಗಳನ್ನು ಕೇಳಿ ಮಾಹಿತಿ ಪಡೆದದಕ್ಕಾಗಿ ನಿಮಗೆ ಧನ್ಯವಾದಗಳು ಶುಭ ಅವರೇ. ಮತ್ತೊಮ್ಮೆ ಆಕಾಶವಾಣಿಯ ಶ್ರೋತೃಗಳೆಲ್ಲರಿಗೂ ನಾನು ಶುಭಾಶಯ ಹೇಳ್ತಾ ಇದ್ದೇನೆ. ಶಿವಶ ಜೋಶಿ ಅವರಿಗೆ ನಿಮಗೆ ತುಂಬಾ ಧನ್ಯವಾದಗಳು. ನಮಗೆ ಸಮಯ ಕೊಟ್ಟಿದ್ದಕ್ಕೆ ತುಂಬಾ ಅಪ್ರಿಶಿಯೇಟ್ ಮಾಡ್ತೀವಿ. ಥ್ಯಾಂಕ್ ಯು. ಮತ್ತೆ ನಿಮ್ಮ ಎಲ್ಲಾ ಉತ್ತರಗಳು ತುಂಬಾ ಸಮಂಜಸವಾಗಿತ್ತು ಅಂತ ಹೇಳಲಿಕ್ಕೆ ಬಯಸ್ತೀನಿ ನಾನು. ಕೊನೆಯದಾಗಿ ಧನ್ಯವಾದಗಳು ನಿಮ್ಮ ಸಮಯಕ್ಕಾಗಿ. ಧನ್ಯವಾದಗಳು. ಸಿರಿಗನ್ನಡ ಕನ್ನಡಾಭಿಮಾನವನ್ನ ವ್ಯಕ್ತಪಡಿಸಿದ ಹೊರನಾಡ ಕನ್ನಡಿಗರ ಕನ್ನಡ ಪ್ರೀತಿ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಈ ಕಾರ್ಯಕ್ರಮವನ್ನ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ ಹಾಗೂ ಇಂಟರ್ನೆಟ್ನಲ್ಲಿ ಎಐಆರ್ ಭದ್ರಾವತಿ ಕ್ಲಿಕ್ ಮಾಡುವುದರ ಮುಖಾಂತರ ಜಗತ್ತಿನಾದ್ಯಂತ ಕೇಳಬಹುದು. ಶ್ರೋತೃಗಳೇ ನಮಸ್ಕಾರ. ಆಕಾಶವಾಣಿ ಸರಿದೆ. ಶ್ರೋತೃಗಳೇ ನಮಸ್ಕಾರ. ಇಂದು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ನಂದೀಶ್ ಜಯಪ್ಪ ಅವರು. ಇವರು ಶಿವಮೊಗ್ಗದವರೇ, ಆದರೆ ಇಂದು ನೆಲೆಸಿರೋವಂಥದ್ದವರು UK ಸ್ಕಾಟ್ಲ್ಯಾಂಡ್ ಅನ್ನೋ ಒಂದು ಪ್ರದೇಶದಲ್ಲಿ ಅಬರ್ಡಿನ್ ಅನ್ನೋ ಜಾಗದಲ್ಲಿದ್ದಾರೆ. ಅವರು ವೈದ್ಯರಾಗಿ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಈಗ ಶಿವಮೊಗ್ಗದಲ್ಲೇ ಬಂದಿರೋದ್ರಿಂದ ಅವರ ಒಂದು ಕನ್ನಡ ಚಟುವಟಿಕೆಗಳು, ಅಲ್ಲಿ ನಡೀತಾ ಇರೋಂತಹ ಕನ್ನಡದ ಒಂದು ಕಾರ್ಯಕ್ರಮಗಳ ಬಗ್ಗೆ ಇವತ್ತು ಅವ್ರ ಜೊತೆ ಮಾತಾಡಿ ತಿಳ್ಕೊಳ್ಳೋಣ. ವತ್ಸಲವ್ರೆ, ಟೈಮ್ ಒಂಚೂರು ಹೇಳಿ, ಆಮೇಲೆ ಆಯಿತಾ? 10 ನಿಮಿಷ ಅಲ್ಲ? ಹಾಂ, ಸರಿ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ. ಈಗ ನೀವು ಅಲ್ಲಿಂದ ನಿಮ್ಮದೇ ಆದ ಶಿವಮೊಗ್ಗಕ್ಕೆ ಬಂದಿದ್ದೀರಿ. ಈಗ ನೀವು ಮತ್ತೆ ಹೊರಟಿದ್ದೀರಿ ನೀವು ನಿಮ್ಮ ಜಾಗಕ್ಕೆ. ಅಲ್ಲಿ ನಮ್ಮ ಕನ್ನಡ ಚಟುವಟಿಕೆಗಳು ಹೇಗೆ ನಡೀತಾ ಇದೆ, ಇದ್ರ ಬಗ್ಗೆ ನೀವು ಇವತ್ತು ನಮಗೆ ತಿಳಿಸ್ಕೊಡಿ. ಇವತ್ತು ತುಂಬ ಧನ್ಯವಾದಗಳು ನನ್ನನ್ನು ಕರೆದು ಒಂದು ಇಂಟರ್ವ್ಯೂ ಮಾಡಿದ್ದಕ್ಕೆ. ನಾವಿರೋ ಊರಲ್ಲಿ ನಾವೊಂದು 15 ವರ್ಷ ಆಯ್ತು ಅಲ್ಲಿ ಹೋಗಿ. ಮುಂಚೆ ಅಷ್ಟು ಜನ ಇರಲಿಲ್ಲ, ಒಂದು ಚಿಕ್ಕ ಗ್ರೂಪ್ ಇತ್ತು, ಒಂದು 7-8 ಫ್ಯಾಮಿಲೀಸ್ ಇದ್ವಿ. ಒಂದು ವರ್ಷಕ್ಕೊಂದ್ಸತಿ ಮೀಟ್ ಮಾಡ್ತಿದ್ವಿ, ಜೊತೆಗೆ ಊಟ ತಿಂಡಿ ಮಾಡ್ತಿದ್ವಿ, ಆ ಥರ ಇತ್ತು. ಈಗ ಬರ್ತಾ ಬರ್ತಾ ಸಂಖ್ಯೆ ಜಾಸ್ತಿ ಆಗಿದೆ ನಮ್ಮದು. ಆಲ್ಮೋಸ್ಟ್ ಒಂದು 80 ಫ್ಯಾಮಿಲೀಸ್ ಇದೆ ಈಗ ಸದ್ಯಕ್ಕೆ. ಸೊ ಒಂದು ಲಾಸ್ಟ್ 3 ವರ್ಷದಿಂದ ಒಂದು ಅಬರ್ಡೀನ್ ಕನ್ನಡ ಸಂಘ ಅಂತ ಮಾಡ್ಕೊಂಡು ನಾವು ಎವ್ರಿ ಇಯರ್ ಒಂದು ಕಲ್ಚರಲ್ ಪ್ರೋಗ್ರಾಮ್ ಆರ್ಗನೈಸ್ ಮಾಡ್ತೀವಿ. ಅದರಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಒಂದು
ಆ್ಯಕ್ಟಿವ್ ಇನ್ವಾಲ್ವ್ಮೆಂಟ್ಗೆ ಎನ್ಕರೇಜ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ಚಿಕ್ಕ ಮಕ್ಕಳು ಡ್ಯಾನ್ಸ್ ಆಗಲಿ, ಸ್ಕಿಟ್ ಆಗಲಿ, ಒಂದು ಕನ್ನಡ ಸಾಂಗ್ ಆಗಲಿ ಎಲ್ಲ ಹೇಳಿ ಒಬ್ರನ್ನೊಬ್ಬರು ಎಂಟರ್ಟೈನ್ ಮಾಡ್ತಾರೆ. ಆವಾಗ ಈವನ್ ಸುಮಾರು ಸತಿ ಯಂಗ್ ಫ್ಯಾಮಿಲೀಸ್ ಅವ್ರ ಪೇರೆಂಟ್ಸ್ ಬಂದಿರ್ತಾರೆ, ಅವ್ರನ್ನ ಕರೆದು ಅವ್ರ ಹತ್ರ ಒಂದೆರಡು ಮಾತಾಡಿಸ್ತೀವಿ. ಒಂದು 5ರಿಂದ 6 ಗಂಟೆ ಪ್ರೋಗ್ರಾಮ್ ಇರುತ್ತೆ ಯೂಶ್ವಲಿ. ಒಂದು ಸಂಜೆ 5 ಗಂಟೆಗೆ ಶುರು ಮಾಡಿದ್ರೆ ಎಲ್ಲ 10 ಗಂಟೆಯಾಗಿ ಮುಗಿಯುತ್ತೆ. ಸೊ ಒಂದೇನು ಎನ್ಕರೇಜ್ ಮಾಡ್ತೀವಿ ಅಂದರೆ, ಅದರಲ್ಲಿ ಒಬ್ಬರು ಸದ್ಯಕ್ಕೆ ಆ್ಯಕ್ಟಿವ್ ಕನ್ನಡ ಹೇಳ್ಕೊಡ್ತಾರೆ ಮಕ್ಕಳಿಗೆ. ಸೊ ಅವರನ್ನು ನಾವು ಪ್ರಮೋಟ್ ಮಾಡ್ತೀವಲ್ಲಿ. ಯಾರು ಮಕ್ಕಳು ಕನ್ನಡ ಅಫಿಷಿಯಲಾಗಿ ಕಲಿಯೋಕ್ಕೆ ಇಷ್ಟ ಇದ್ದರೆ ಅವ್ರ ಹತ್ರ ರಿಜಿಸ್ಟರ್ ಮಾಡಿ ಆನ್ಲೈನ್ ಕ್ಲಾಸಸ್ ತಗೊಳ್ಳಿ ಅಂತ. ಹಾಗೆಯೇ ಮಕ್ಕಳಿಗೆ ಮನೆಯಲ್ಲಿ ಕನ್ನಡ ಮಾತಾಡಿ ಆದಷ್ಟು ಅವರಿಗೆ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತೀವಿ. ನನಗೆ 2 ಮಕ್ಕಳಿದ್ದಾರೆ, ದಿಶಾ, ಸಾಶಾ ಅಂತ. ಒಬ್ಳು ದೊಡ್ಡವಳಿಗೆ 18 ವರ್ಷ, ಎರಡನೇವಳಿಗೆ 16 ವರ್ಷ. ದೊಡ್ಡವಳು ಚೆನ್ನಾಗಿ ಮಾತಾಡ್ತಾಳೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾಳೆ. ಸಣ್ಣವಳಿಗೆ ಒಂಚೂರು ಮಾತಾಡೋದು ಕಷ್ಟ, ಬಟ್ ಅರ್ಥ ಎಲ್ಲ ಆಗುತ್ತೆ. ನೀವು ಮನೆಯಲ್ಲಿ ಕನ್ನಡ ಭಾಷೆನೇ ಮಾತಾಡ್ತೀರಾ? ಮನೇಲಿ ಫುಲ್ ಕನ್ನಡ ಭಾಷೆನೇ ಮಾತಾಡೋದು. ಎರಡನೇವಳು ಒಂಚೂರು ಸ್ಟ್ರಗಲ್ ಮಾಡ್ತಾಳೆ ಮಾತಾಡೋಕ್ಕೆ, ಬಟ್ ಅರ್ಥ ಅಂತ ಫುಲ್ ಆಗುತ್ತೆ. ಇಲ್ಲಿ ಬಂದಾಗ ಒಂಚೂರು ಟ್ರೈ ಮಾಡ್ತಾಳೆ ಮಾತಾಡೋಕ್ಕೆ. ಸೊ ಇದೆಲ್ಲ ಮಾಡಿರೋದ್ರಿಂದ ನಮ್ಮ ಫ್ಯೂಚರ್ ಜನ್ರೇಷನ್ಗೆ, ಮಕ್ಕಳಿಗೆ ಅಷ್ಟು ಒಂದು ನಮ್ಮ ಮಾತೃಭಾಷೆಯಾದ ಕನ್ನಡವನ್ನು ಮರೆಯೋದು ಅದರಿಂದ ಉಳಿಸ್ಬೋದು. ಮತ್ತು ನಮ್ಮ ಒಂದು ಭಾಷೆ, ಕಲ್ಚರು ಮತ್ತು ಸಂಸ್ಕೃತಿ ಪದ್ಧತಿ ಏನಿದೆ ಅದನ್ನೆಲ್ಲ ಹಂಗೆ ಪ್ರಮೋಟ್ ಮಾಡ್ಬೋದು. ನಮ್ಮೊಂದು ಅಬರ್ಡೀನ್ ಹಿಂದೂ ಅಸೋಸಿಯೇಷನ್ ಅಂತ ಮಾಡ್ಕೊಂಡು ಒಂದು ರೀಸೆಂಟಾಗಿ ಒಂದು ದೇವಸ್ಥಾನ ಶುರು ಮಾಡಿದ್ದೀವಿ. ಅದು ನಮ್ಮದು ಒಂದು ಚಿಕ್ಕ ಗ್ರೂಪ್ ಆದ್ದರಿಂದ ನಾವೇನು ಮಾಡಿದ್ದೀವಿ, ಎಲ್ಲ ಸ್ಟೇಟ್ ಅವ್ರದ್ದು ಒಂದೊಂದು ಗ್ರೂಪ್ ಇದೆ. ಒಂದು ಮರಾಠಿ ಗ್ರೂಪ್ ಇದೆ, ಒಂದು ಮಲಯಾಳಿ ಗ್ರೂಪ್ ಇದೆ, ತಮಿಳ್ ಗ್ರೂಪ್ ಇದೆ. ಅವರೆಲ್ಲ ಸೇರಿಕೊಂಡು ಅಂಡರ್ ಒನ್ ಬ್ಯಾನರ್ ಅಬರ್ಡೀನ್ ಹಿಂದೂ ಅಸೋಸಿಯೇಷನ್ ಅಂತ ಒಂದು ಟೆಂಪಲ್ ಮಾಡಿದ್ದೀವಿ. ಮತ್ತು ಒಂದೊಂದು ಫಂಕ್ಷನನ್ನು ಅವ್ರವ್ರ ವೇಯಲ್ಲೇ ಸೆಲೆಬ್ರೇಟ್ ಮಾಡೋಕ್ಕೆ ಆಪರ್ಚುನಿಟಿ ಕೊಡ್ತೀವಿ. ಹಾಗಾಗಿ ಒಂದು ಹಾಲ್ ಇದೆ, ಒಂದು ಮೈಕ್ ಸಿಸ್ಟಮ್ ಇದೆ, ಸೌಂಡ್, ಲೈಟ್ ಅರೇಂಜ್ಮೆಂಟ್ ಎಲ್ಲ ಇದೆ. ಆವಾಗ ಏನಾರು ಒಂದು ಕಲ್ಚರಲ್ ಪ್ರೋಗ್ರಾಮ್ಸ್ ಮಾಡೋದಕ್ಕೆ, ಗೆಸ್ಟ್ ಕರೆಯೋದಕ್ಕೆ ಎಲ್ಲ ಈಸಿ ಆಗುತ್ತೆ. ಸೊ ಇದೆಲ್ಲ ಮಾಡೋದ್ರಿಂದ ಒಂದು ಕನ್ನಡದ ಬಗ್ಗೆ ಅಭಿಮಾನ ಏನಿದೆ, ಅದನ್ನು ಉಳಿಸ್ಕೊಂಡು ಹೋಗ್ಬೇಕಂತ ಏನೊಂದು ಆಸೆ ಇದೆ, ಅದು ಚೆನ್ನಾಗಿ ನಡೀತಿದೆ ಅಂತ ಅನಿಸುತ್ತೆ. ಇಲ್ಲೆಲ್ಲ ಆಚರಣೆ ಮಾಡ್ತೀವಲ್ಲ ಹಬ್ಬಗಳು, ಅದು ಕೂಡ ಅಲ್ಲಿ ನೀವು ಆಚರಣೆ ಮಾಡ್ತೀರಾ ಎಲ್ಲ ಹಬ್ಬಗಳನ್ನ? ಮೆಜಾರಿಟಿ ಎಲ್ಲ ಹಬ್ಬಗಳನ್ನೂ ಮಾಡ್ತೀವಿ. ಒಂದು ಡೈವರ್ಸ್ ಮಿಕ್ಸ್ ಇದೆ. ಕೆಲವು ಸ್ಪೆಸಿಫಿಕ್ಕಾಗಿ ನಾರ್ತ್ ಇಂಡಿಯನ್ ಹಬ್ಬಗಳಿದೆ, ಹೋಳಿ ಆ ಥರದ್ದು, ಅದನ್ನು ಮಾಡ್ತೀವಿ. ಮತ್ತು ಗಣೇಶ ಚತುರ್ಥಿ ಮಾಡ್ತೀವಿ, ದಸರಾ ಮಾಡ್ತೀವಿ. ಅಲ್ಲಿ ನಮ್ಮ ಟೆಂಪಲಲ್ಲಿ ಒಬ್ಬರು ಅರ್ಚಕರನ್ನು ಇಲ್ಲಿ ಬೆಂಗಳೂರಿಂದನೇ ಕರೆಸಿದ್ದೀವಿ. ಅವರು ಏನೇ ಒಂದು ಹಬ್ಬ ಇದ್ರೂ ತುಂಬ ಶಾಸ್ತ್ರೋಕ್ತವಾಗಿ ಅದನ್ನು ಅಲ್ಲಿ ಮಕ್ಕಳಿಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳಿ, ಈ ಹಬ್ಬದ ವಿಶೇಷತೆ ಏನು, ಇದರಿಂದ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ, ಅದನ್ನು ಒಂದು ಹೇಳ್ಕೊಟ್ಟಾಗ ಸುಮಾರು ಯಂಗರ್ ಜನ್ರೇಷನಲ್ಲಿ ಒಂದು ಇಂಟ್ರೆಸ್ಟು, ಒಂದು ಕ್ಯೂರಿಯಾಸಿಟಿ ಆಟೋಮ್ಯಾಟಿಕ್ಕಾಗಿ ಹುಟ್ಟುತ್ತೆ. ಮತ್ತು ಅವರು ರೆಗ್ಯುಲರಾಗಿ ಬರ್ತಾರೆ. ಸುಮಾರು ಜನ ಈ ಟೀನೇಜ್ ಹುಡುಗರು ಏನಿದ್ದಾರೆ ಬಿಟ್ವೀನ್ 14 to 18 ಅವ್ರು ಬಂದು ವಾಲಂಟಿಯರ್ಸ್ ಆಗಿ ವರ್ಕ್ ಮಾಡ್ತಾರೆ. ಮತ್ತು ಅಲ್ಲಿ ಅಡುಗೆ ಮಾಡೋದು, ಬಡಿಸೋದು, ಫಂಕ್ಷನ್ಸಲ್ಲಿ ಅದೆಲ್ಲ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅದರಿಂದ ಅವರಲ್ಲೂ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ಮತ್ತು ಒಂದು ಕಲ್ಚರಲ್ ಐಡೆಂಟಿಟಿ ಕ್ರಿಯೇಟ್ ಆಗುತ್ತಂತ ಇದನ್ನು ರೆಗ್ಯುಲರ್ಗೆ ಮಾಡ್ಕೊಳ್ತಾ ಬಂದಿದ್ದೀವಿ. ಆಗಲೇ ಮಾತಾಡ್ತಾ ಹೇಳಿದ್ರಿ ನಿಮ್ಮ ಮನೆಯವರು ಕೂಡ ಭದ್ರಾವತಿಯವರೇ ಅಂತ ಹೇಳಿ. ಅವರು ಕೂಡ ಅಲ್ಲಿ ಈ ಕನ್ನಡ ಚಟುವಟಿಕೆಗಳಲ್ಲಿ ಹೇಗೆ ಅವರು ಸಕ್ರಿಯವಾಗಿದ್ದಾರೆ? ಅವಳಿಗೆ ಕನ್ನಡ ಅಂದರೆ ತುಂಬ ಇಷ್ಟ. ಅವಳಿಗೆ ಮುಂಚೆಯಿಂದ ಕನ್ನಡ ಸಬ್ಜೆಕ್ಟಲ್ಲಿ ತುಂಬ ಒಳ್ಳೆ ಮಾರ್ಕ್ಸ್ ಬರ್ತಿತ್ತಂತೆ. ಗೊತ್ತಿಲ್ಲ, ಈಗಲೂ ಅವಳಿಗೆ ಕನ್ನಡ ಪದ್ಯ ಎಲ್ಲ ಆಟೋಮ್ಯಾಟಿಕ್ಕಾಗಿ ಹೇಳ್ತಾಳೆ. ಅದರ ಅರ್ಥ ಜೊತೆಗೆ ಈಗ ಅವಳು ಎವ್ರಿ ವೀಕ್ ಸಾಂಗ್ಸ್ ಪ್ರಾಕ್ಟೀಸ್ ಮಾಡ್ತಾಳೆ, ಅದು ಎಸ್ಪೆಷಲಿ ಕನ್ನಡ ಸಾಂಗ್ಸು. ಯೂಶ್ವಲಿ ಈ ಥರ ಫಂಕ್ಷನ್ ಇದ್ದಾಗ ಅವಳು ಒಂದು 2-3 ಸಾಂಗ್ ಅಂತ ಡೆಫಿನೆಟ್ಲಿ ಇರುತ್ತೆ. ಆ್ಯಂಡ್ ಜೊತೆಗೆ ಕ್ಯಾರಿಯೋಕೆ ಮ್ಯೂಸಿಕ್ ಅದೆಲ್ಲ ಇದ್ದಾಗ ಒಂಥರ ಅದು ಪಾಪ್ಯುಲರ್ ಅನಿಸುತ್ತೆ. ಒನ್ ಆಫ್ ದ ಪಾಪ್ಯುಲರ್ ಥೀಮ್ಸ್ ಆಫ್ ದ ಪ್ರೋಗ್ರಾಮ್. ಅವರು ಕೂಡ ಅಲ್ಲಿ ವೈದ್ಯರ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹೌದು, ಅವರು ವೈದ್ಯರಾಗಿ ಕೆಲಸ ಮಾಡ್ತಾರೆ. ಇನ್ನೆಷ್ಟು ನಿಮಿಷ ಇದೆ ಇವತ್ತಲ್ಲರೆ? ಇನ್ನೊಂದು 4 ನಿಮಿಷನಾ? ಹಾಂ, ಇರಲಿ, ಪರವಾಗಿಲ್ಲ ಮೇಡಮ್, ಏನು ತೊಂದರೆ ಇಲ್ಲ. ಬೇಡ.
ಮತ್ತು ಏನಾದ್ರು ಬೇರೆ ಕನ್ನಡ ಸಂಘಗಳದ್ದು ಆ ಥರ ಏನಾರು ಇದೆಯಾ ಸರ್ ಅಲ್ಲಿ? ಈಗ ನೀವು ಹೇಳಿದ್ದನ್ನು ಬಿಟ್ಟು ಅದಕ್ಕೆ ನಾನು ಕ್ವಶನ್ ಮಾಡಲ. ಮತ್ತು ಕನ್ನಡದ ಚಟುವಟಿಕೆ ಮತ್ತೇನು ಮಾಡ್ತೀರಿ? ಈಗ ಕನ್ನಡ ರಾಜ್ಯೋತ್ಸವಕ್ಕೆ ಏನಾರು ಮಾಡಿದ್ರೆ ಅದ್ರದ್ದು ಕೇಳಲ್ಲ ನಾನು. ಕನ್ನಡ ರಾಜ್ಯೋತ್ಸವ ಅಂತ ಮಾಡಲಿಲ್ಲ. ಹಿಂದೂ ಟೆಂಪಲ್ ಬಗ್ಗೆ ಮಾತಾಡ್ಬೋದು ಒಂಚೂರು ಬೇಕಿದ್ರೆ. ರಾಜ್ಯೋತ್ಸವಕ್ಕೆ ಏನಾರು ಮಾಡ್ತಾರಲ್ಲಿ ಸಾಮಾನ್ಯವಾಗಿ? ರಾಜ್ಯೋತ್ಸವ ಅಲ್ಲಿ ಒಂದು ಸಂದರ್ಭದಲ್ಲಿ ಕನ್ನಡ ಬಳಗ ಅಂತ ಒಂದು UK ವೈಡ್ ಇದೆ ಒಂದು, ಅವ್ರು ಸೆಲೆಬ್ರೇಟ್ ಮಾಡ್ತಾರಂತೆ. ಬಟ್ ಅದು ಮೇನ್ಲಿ ಇಂಗ್ಲೆಂಡ್, ಲಂಡನ್ ಆ ಏರಿಯಾದಲ್ಲಿ ಮಾಡ್ತಾರೆ. ನಾವು ಇರೋ ಏರಿಯಾ ಒಂಚೂರು ದೂರ ಆಗುತ್ತೆ. ನಿಮ್ಮಲ್ಲಿ ರಾಜ್ಯೋತ್ಸವನ ಏನಾರು ನಿಮ್ಮ ಫ್ಯಾಮಿಲಿಯಲ್ಲಿ ಅಥವಾ ಏನಾರು ಆಚರಣೆ ಮಾಡಿದ್ದಿದ್ರೆ ಅದನ್ನು ಹೇಳಿ, ಈ ಟೈಮಲ್ಲಿ ರೆಲೆವೆಂಟ್ ಆಗುತ್ತೆ. ನಾನು ಕೇಳ್ತೀನಿ, ಕೇಳಾದ್ಮೇಲೆ. ಯೂಶಲಿ ಅದೇ ಈ ಕನ್ನಡ ಫಂಕ್ಷನ್ ವರ್ಷ ಆರ್ಗನೈಸ್ ಮಾಡ್ತೀವಲ್ಲ, ಅದು ಅರೌಂಡ್ ರಾಜ್ಯೋತ್ಸವನೇ ಮಾಡ್ತೀವಿ ಆ ಟೈಮಿಗೆ. ಅದೇನು ಮಾಡ್ತೀರಾ ಆ ಟೈಮಲ್ಲಿ ಅಂತ ಹೇಳಿ. ಓಕೆ. ಈಗ ಕನ್ನಡ ರಾಜ್ಯೋತ್ಸವ ನಾವು ಇಲ್ಲೆಲ್ಲ ಆಚರಣೆ ಮಾಡ್ತಾ ಇರ್ತೀವಿ. ನೀವು ಅಲ್ಲಿ ಹೊರದೇಶದಲ್ಲಿ ಇದ್ಕೊಂಡು ಅಲ್ಲಿ ಕೂಡ ನೀವು ಏನಾರು ಆಚರಣೆಗಳು ಮಾಡ್ತಾ ಇರ್ತೀರಾ? ಅದಕ್ಕೆ ಸಂಬಂಧಪಟ್ಟಂಗೆ ಏನಾರು ಚಟುವಟಿಕೆಗಳು ಕಾರ್ಯ ಮಾಡ್ತಾ ಇರ್ತೀರಾ? ನಾವು ಯೂಶಲಿ ಕನ್ನಡ ಸಂಘದಿಂದ ಇಯರ್ಲಿ ಪ್ರೋಗ್ರಾಮ್ ಏನು ಇಟ್ಕೊಳ್ತೀವಿ, ಅದನ್ನು ರಾಜ್ಯೋತ್ಸವ ಟೈಮಲ್ಲೇ ಇಟ್ಕೊಳ್ತೀವಿ. ಅದೇ ಸೇಮ್ ಡೇಟ್ ಆಗಲಿಲ್ಲ ಅಂದ್ರೂ ವೀಕೆಂಡ್ ಯಾವುದು ಹತ್ರ ಬರುತ್ತೆ, ಅವಾಗ ನಾವು ಒಂದು ಪ್ರೋಗ್ರಾಮ್ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಕನ್ನಡ ಧ್ವಜ ಹಾರಿಸಿ, ಒಂದು ಕುವೆಂಪು ಅವರು ಒಂದು ಫೇಮಸ್ ಪೋಯಮ್ ಏನಿದೆ, ಎಲ್ಲಾದರೂ ಇರು ಹೇಗಾದರೂ ಇರು ಎಂದೆಂದು ಕನ್ನಡವಾಗಿರೋ ಅಂತ ಏನಿದೆ, ಅದರಿಂದ ಒಂದು ಶುರು ಮಾಡ್ಕೊಳ್ತಾ ಆದಷ್ಟು ಒಂದು ಕಲ್ಚರು, ಒಂದು ಸಂಸ್ಕೃತಿ ಏನಿದೆ ಅದನ್ನು ಆದಷ್ಟು ಇನ್ಕ್ಲೂಡ್ ಮಾಡಿ ಪ್ರೋಗ್ರಾಮಲ್ಲಿ. ಮತ್ತು ಈ ಮಾಡರ್ನ್ ಕನ್ನಡ ಥೀಮ್ಸ್ ಏನಿದೆ ಅದನ್ನು ಇನ್ಕ್ಲೂಡ್ ಮಾಡಿ ಒಂದು ಫ್ಯೂಷನ್ ಥರ ಮಾಡ್ತೀವಿ. ಹಾಗಾಗಿ ನಮ್ಮ ಜನ್ರೇಷನ್ ಅವ್ರಿಗೂ ಇಂಟ್ರೆಸ್ಟ್ ಬರಬೇಕು, ಮತ್ತು ಫ್ಯೂಚರ್ ಜನ್ರೇಷನ್ ನಮ್ಮ ಮಕ್ಕಳು ಏನಿದ್ದಾರೆ ಅವ್ರಿಗೂ ಒಂದು ಎಂಗೇಜಿಂಗ್ ಆಗಿರಬೇಕು. ಹಾಗಾಗಿ ಎರಡು ಫ್ಯೂಷನ್ ಮಾಡಿ ಒಂದು ಧ್ವಜ ಅಂತೂ ಹಾರಿಸ್ತೀವಿ. ಮತ್ತು ಕನ್ನಡ ಸಾಂಗ್ಸ್ ಏನಿದೆ, ಈ ಸತಿ ಭಾರಿ ಪಾಪ್ಯುಲರ್ ಸಾಂಗ್ ಅಂದರೆ ಕಾಂತಾರದೊಬ್ಬ ಬಂದು ತುಂಬ ಚೆನ್ನಾಗಿ ಹೇಳಿದ ಹಾಡು ಕ್ಯಾರೇಕಿ ಮ್ಯೂಸಿಕ್ ಜೊತೆಗೆ, ಮತ್ತು ರಾಜ್ಕುಮಾರ್ ಅವ್ರ ಹಾಡು, ಅದೆಲ್ಲ ಸುಮಾರು ಜನ ಹಾಡೋರು ಇರ್ತಾರೆ. ಮತ್ತು ಕಲ್ಚರಲ್ ಪ್ರೋಗ್ರಾಮು ಮತ್ತು ಡ್ಯಾನ್ಸ್ ಪ್ರೋಗ್ರಾಮು ಜೊತೆಗೆ ಇನ್ಕ್ಲೂಡ್ ಮಾಡ್ಕೊಂಡು ಮಾಡ್ತೀವಿ. ಹಾಗೆಯೇ ಈ ಒಂದು ರಾಜ್ಯೋತ್ಸವ ಸಮಯ ಇರ್ಬೋದು ಅಥವಾ ಬೇರೆ ಸಮಯದಲ್ಲಿ ಇಲ್ಲಿ ಕನ್ನಡದ ಒಂದು ಕಲಾವಿದರು ಇವರನ್ನೆಲ್ಲ ಕರೆಸೋವಂಥದ್ದು, ಇವರಿಂದ ಏನಾದರೂ ಕಾರ್ಯಕ್ರಮಗಳನ್ನ ಮಾಡೋವಂಥದ್ದು, ಈ ಥರದ ಚಟುವಟಿಕೆ ನಡೀತಾ ಇರುತ್ತಾ? ಇದು ದೊಡ್ಡ ಸಿಟೀಸಲ್ಲಿ ನಡೆಯುತ್ತೆ. ಲಂಡನ್ ಮತ್ತು ಬರ್ಮಿಂಗಮ್, ಮ್ಯಾಂಚೆಸ್ಟರ್ ಅಂತ ದೊಡ್ಡ ದೊಡ್ಡ ಪ್ಲೇಸಸ್ ಏನಿದೆ, ಅಲ್ಲೊಂದು ಕನ್ನಡ ಬಳಗ ಆಫ್ UK ಅಂತ ಒಂದು ದೊಡ್ಡ ಆರ್ಗನೈಸೇಷನ್ ಇದೆ. ಅಲ್ಲಿ ಯೂಶಲಿ ಈ ಕನ್ನಡ ಸಿಂಗರ್ಸ್ ಆಗಲಿ, ಒಂದು ಸತಿ ಇವರು ಸಾಧು ಕೋಕಿಲ ಅವ್ರನ್ನ ಕರೆಸಿದ್ರು ಒಂದು ಎಂಟರ್ಟೈನ್ಮೆಂಟಿಗೆ, ಅಲ್ಲಿ ಕರೆಸಿ ಮಾಡ್ತಾರೆ. ನನಗೆ ಅದರ ಡೀಟೇಲ್ಸ್ ಅಷ್ಟು ಗೊತ್ತಿಲ್ಲ, ಬಟ್ ತುಂಬ ಆ್ಯಕ್ಟಿವ್ ಆಗಿದೆ ಕನ್ನಡ ಬಳಗ. ಆ್ಯಂಡ್ ಒಂದು ಮೀನಿಂಗ್ಫುಲ್ ಪ್ರೋಗ್ರಾಮ್ಸ್ ಎಲ್ಲ ಆರ್ಗನೈಸ್ ಮಾಡ್ತಾರೆ. ಹಿಂಗೆ ಇನ್ನೊಂದೆರಡು ನಿಮಿಷನಾ? ಹಾಂ. ಹಾಗೆ ಈಗ ನಿಮಗೆ ನಮ್ಮ ಒಂದು ಕನ್ನಡ ನಾಡನ್ನು ನಾನು ಒಂದು ಮಿಸ್ ಮಾಡ್ಕೋತಾ ಇದ್ದೀನಿ, ನಾನು ಇಲ್ಲೇ ಮತ್ತೆ ಬರಬೇಕು ಅಂತ ಈ ರೀತಿ ಅನಿಸೋದಿದೆಯಾ? ಮತ್ತೆ ನೀವು ವಾಪಸ್ ಬರುವಂಥ ಆಲೋಚನೆ ಇದೆಯಾ? ನೀವು ಆಲೋಚನೆ ಡೆಫಿನೆಟ್ ಇದೆ, ಬಟ್ ಏನು ಕನ್ಫರ್ಮ್ಡ್ ಆಗೇನೂ ಇಲ್ಲ. ಬಟ್ ಈಗ ಒಂಥರ ಹೇಳ್ಬೇಕಂದ್ರೆ ವರ್ಲ್ಡ್ ಇಸ್ ಬಿಕಮಿಂಗ್ ಅ ಸ್ಮಾಲ್ ಪ್ಲೇಸ್. ಒಂದು 10-15 ವರ್ಷದಿಂದ ಫೋನ್ ಮಾಡಬೇಕಂದ್ರೆ ಎಷ್ಟು ಕಷ್ಟ ಆಗ್ತಿತ್ತು. ಈಗ ವಾಟ್ಸಾಪು ಮತ್ತು ಫೇಸ್ ಟೈಮು ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ವರ್ಲ್ಡ್ ಇಸ್ ಬಿಕಮ್ ಅ ಸ್ಮಾಲ್ ಪ್ಲೇಸ್. ಒಂದು ಕಾರ್ನರ್ ಆಫ್ ವರ್ಲ್ಡಿಂದ ಇನ್ನೊಂದು ಕಾರ್ನರ್ ಆಫ್ ವರ್ಲ್ಡ್ವರೆಗೂ ವಿತಿನ್ ಅ ಸೆಕೆಂಡ್ ಕನೆಕ್ಟ್ ಆಗ್ಬೋದು, ನೋಡ್ಬೋದು. ಸೊ ಈಗ ವರ್ಚುವಲ್ ವರ್ಲ್ಡ್ ಆಗ್ತಿರೋದ್ರಿಂದ ಅಷ್ಟು ಮಿಸ್ ಅಂತೂ ಆಗೋಲ್ಲ ಡೆಫಿನೆಟ್ಲಿ. ಬಟ್ ವಾಪಸ್ ಬರೋ ಪ್ಲ್ಯಾನ್ಸ್ ಇದೆ. ಅದು ಮಕ್ಕಳು ದೊಡ್ಡವರಾದ್ಮೇಲೆ ಅವ್ರು ಏನು ಮಾಡ್ತಾರೆ, ನಮ್ಮ ಸಿಚುಯೇಷನ್ ಹೇಗಿರುತ್ತೆ, ಅಪ್ಪ ಅಮ್ಮನ ಹೆಲ್ತ್ ಹೇಗಿದೆ, ಅದೆಲ್ಲ ನೋಡಿಕೊಂಡು ಡಿಸಿಷನ್ ತಗೋಬೇಕು ಮುಂದೆ. ಸಾಕಾ? ಇದು ಎಂಡ್ ಮಾಡಲಾ? ಒಳ್ಳೆಯದು ಡಾಕ್ಟರ್ ನಂದೀಶ್ ಜಯಪ್ಪ ಅವರೇ, ತಾವು ಇದುವರೆಗೂ ಅಲ್ಲಿ ನೀವು ಕನ್ನಡದ ಚಟುವಟಿಕೆಯಲ್ಲಿ ಹೇಗೆಲ್ಲ ಮಾಡ್ತಾಯಿದ್ದೀರಿ, ಕನ್ನಡ ಕಲಿಕೆ ನಡೀತದೆ, ನಿಮ್ಮ ಮನೇಲೇ ಕನ್ನಡ ನೀವು
ಮಾತೃಭಾಷೆ ಆಗಿರೋದ್ರಿಂದ ಕನ್ನಡ ಭಾಷೆನ ಮಕ್ಳಿಗೂ ಕಲಿಸಿದ್ದೀರಾ, ನೀವು ಕೂಡ ಕನ್ನಡ ಭಾಷೆಯಲ್ಲೇ ಮಾತಾಡ್ತೀರಿ ಅಂದ್ರಿ. ಹಾಗೆ ಅನೇಕ ಚಟುವಟಿಕೆಗಳು ಅಲ್ಲೂ ಕೂಡ ನಡೀತಾ ಇದೆ. ನಾವು ಇಲ್ಲಿ ಹೇಗೆ ಆಚರಣೆ ಮಾಡ್ತೀವೋ ಅಲ್ಲೂ ಕೂಡ ನೀವು ಆಚರಣೆ ಮಾಡ್ತಾಯಿದ್ದೀರಿ ಅಂತ ಈ ಒಂದು ಕನ್ನಡ ಚಟುವಟಿಕೆಗಳ ಬಗ್ಗೆ ನಿಮ್ಮ ಅನುಭವ ಇದೆಲ್ಲ ಕೇಳಿ ತುಂಬ ಸಂತೋಷ ಆಯಿತು. ನಮ್ಮ ಆಕಾಶವಾಣಿ ಕೇಂದ್ರದ ಪರವಾಗಿ ಹಾಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಅನಂತ ವಂದನೆಗಳು. ನಮಸ್ಕಾರ. ಧನ್ಯವಾದ. ಸಾಕ ಒಂದು ನಿಮಿಷ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ಕನ್ನಡವಾಗಿರು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು.